ಎಣ್ಣೆ 2 ಚಮಚ, ಅರಿಶಿನ ಪುಡಿ 2 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ದೊಡ್ಡ ಈರುಳ್ಳಿ 5, ಕರಿಬೇವಿನ ಸೊಪ್ಪು, ಕೊತ್ತಂಬರಿ 3 ಟೇಬಲ್ ಸ್ಪೂನ್, ಮೆಂತೆ 1 ಟೀ ಸ್ಪೂನ್, ಪಲಾವ್ ಎಲೆ 1, ಚಕ್ಕೆ 1, ಲವಂಗ 6, ಸ್ಟಾರ್ 1, ಜಾಯಿಕಾಯಿ ಅರ್ಧ, ಕರಿಮೆಣಸು 1 ಟೀ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಸೋಂಪು 1 ಟೀ ಸ್ಪೂನ್, ಬ್ಯಾಡಗಿ ಮೆಣಸು 30, ಬೆಳ್ಳುಳ್ಳಿ 25 ಎಸಳು, ಸ್ವಲ್ಪ ಹುಣಸೆ ಹುಳಿ, 1 ತೆಂಗಿನಕಾಯಿ, 2 ಕೆಜಿ ಕೋಳಿ ಮಾಂಸ. ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕೊರೆದಿಟ್ಟ 3 ದೊಡ್ಡ ಈರುಳ್ಳಿ ಹಾಕಿ ಸ್ವಲ್ಪ ಬಣ್ಣ ಬದಲಾಗುವ ತನಕ ಚೆನ್ನಾಗಿ ಬೇಯಿಸಬೇಕು. ಕೋಳಿ ಮಾಂಸವನ್ನು ಹಾಕಬೇಕು. ನಂತರ 2 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಎಲೆ ಹಾಕಬೇಕು. ಮಧ್ಯಮ ಗಾತ್ರದ ಉರಿಯಲ್ಲಿಟ್ಟು ಚೆನ್ನಾಗಿ ಬೆರೆಸಬೇಕು. ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಬೇಕು. ಎರಡು ಈರುಳ್ಳಿ, 25 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ ಹಾಗೂ ಕರಿಬೇವು ಎಲೆ ಸೇರಿಸಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸಬೇಕು. ಅರೆದಿಟ್ಟ ಪೇಸ್ಟ್ ಅನ್ನು ಸೇರಿಸಬೇಕು. ಆನಂತರ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸನ್ನು ದಪ್ಪಕ್ಕೆ ಉಬ್ಬಿ ಬರುವ ತನಕ ಹುರಿಯಬೇಕು. ಆನಂತರ ಅದೇ ಬಾಣಲೆಗೆ ಸಾಂಬಾರ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಸಾಂಬಾರ ಪದಾರ್ಥಗಳು ತಣ್ಣಗಾದ ಬಳಿಕ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಹುಡಿ ಮಾಡಬೇಕು. ಹುಡಿ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಬೇಕು.
ಒಂದು ಬಾಣಲೆಗೆ ತುರಿದಿಟ್ಟ ತೆಂಗಿನಕಾಯಿ, ಸ್ವಲ್ಪ ಅರಿಶಿನ ಹುಡಿ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರಿಯಬೇಕು. ಹುರಿದಿಟ್ಟ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಡಿ ಮಾಡಬೇಕು. ಬೇಕಾದಲ್ಲಿ ಸ್ವಲ್ಪ ನೀರು ಸೇರಿಸಬಹುದು. ರುಚಿ ನೋಡಿಕೊಂಡು ಬೇಕಾದಲ್ಲಿ ಉಪ್ಪು ಸೇರಿಸಬಹುದು. ಕೋಳಿ ಮಾಂಸ ಮತ್ತು ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಹುರಿದಿಟ್ಟ ತೆಂಗಿನಕಾಯಿಯ ಹುಡಿಯನ್ನು ಸೇರಿಸಬೇಕು. ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು. ಈಗ ಮಂಗಳೂರು ಶೈಲಿಯ ರುಚಿರುಚಿಯಾದ ಕೋಳಿಗಸಿ, ನೀರ್ದೋಸೆ, ಕಡುಬು, ಸೇಮಿಗೆ ಜೊತೆ ಸವಿಯಲು ಸಿದ್ಧವಾಗಿದೆ.